ನೋಡಿ ಒಂದು ಬಸ್ ಹೊರಡ್ತು. ಹಾಯ್ ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದುಬಿಟ್ಟು ನಾವು ಲಾಲ್ಬಾಗಿಗೆ ಬಂದಿದ್ದೀವಿ. ಲಾಲ್ಬಾಗ್ ಅಂದರೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ಲಾಸ್ಟ್ ಡೇ ಇವತ್ತು. ಸೊ ಇವತ್ತು ಬಂದುಬಿಟ್ಟು ಜನವರಿ 26 ರಿಪಬ್ಲಿಕ್ ಡೇ. ಇವತ್ತು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನೋಡಿ ಹೆಸರೇನು? ಬಬ್ಲು, ಅದ್ವಿಕ್. ಬಬ್ಲು ನೀನು ನೋಡಿ ಕ್ಯಾಮ್ರಾ ಮುಂದೆ ಏನೂ ಮಾತಾಡ್ತಾ ಇಲ್ಲ. ಇವನ ಹೆಸರು ನಿರುಷ್, ತಿಂದಿಪೋತ, ಗೊತ್ತಲ್ವಾ ಆಲ್ರೆಡಿ. ಮತ್ತು ಇವರು ಪಲ್ಲವಿ ಅಂತ, ಕಮ್ಮಿ ಮಾತಾಡ್ತಾರೆ, ಮಾತಾಡೋದು. ಇವ್ರ ಹೆಸರು ಗೊತ್ತೇ ಇದೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಲಾಲ್ಬಾಗ್ ಕಡೆಗೆ. ಮುಂದೆ ಆ ಬೆಟ್ಟ ಇದೆಯಲ್ವಾ, ಚಿಕ್ಕದೊಂದು ಬೆಟ್ಟ, ಆ ಬೆಟ್ಟನ ನೋಡಿಕೊಂಡು ಅಲ್ಲಿಂದ ಡಬಲ್ ಡೆಕ್ಕರ್ ಬಸ್ ಇದೆ, ಆ ಬಸ್ನ ರೈಡ್ ಮಾಡೋಣ. ಟಿಕೆಟು ಚಾರ್ಜ್ ಬಂದು ಲಾಲ್ಬಾಗ್ 20 ವರ್ಷ ಮೇಲ್ಪಟ್ಟವ್ರಿಗೆ 80 ರೂಪಾಯಿ, ನಾರ್ಮಲ್ ಅಡಲ್ಟ್ಸ್ಗೆ 100 ರೂಪಾಯಿ, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ. ಇಲ್ಲಿ ನೋಡಿ ಇವರು ಬೆಟ್ಟ ಹತ್ತುತ್ತಾ ಇದ್ದಾರೆ ನೋಡಿ. ಮಕ್ಕಳು ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ. ಎಲ್ಲರೂ ಅಕ್ಕಿ ಕಾಳು ಅದು ಇದು ತಂದು ಹಾಕಿರ್ತಾರೆ, ಅದನ್ನು ಹಾಯ್ಕೊಂಡು ತಿಂತಾ ಇದ್ದಾವೆ. ನಿಧಾನ ನಿಧಾನ. ದುಡ್ಡು ಕೊಡು, 30 ರೂಪಾಯಿಗೆ 5 ರಿಂಗು. ಅದರಲ್ಲಿ ಏನು ಬೇಕು? ಇದೆಲ್ಲ ಏನು ಬೇಡ. 30 ರೂಪಾಯಿ ಅಂತ ತಗೋ, ಇಬ್ಬರಿಗೂ 2 ಕೊಡಿ. ಸೊ ಈಗ ನಿರೋಷ್ ನನಗೊಂದು ಕೊಡು, ಅವ್ರಿಗೆ ಬಬ್ಲುಗೆ ಇನ್ನೊಂದು ಕೊಡು, ಇನ್ನೊಂದು ಕೊಡು. ನೋಡು ಅಲ್ಲಿ ಹಿಂದೆ ಅಲ್ಲಿದೆ ನೋಡು, ಹಿಂಗೆ ಹಾಕ್ತಾರೆ ಅಂತ. ನಿರೋಷ್ ಈಗ ಫಸ್ಟ್ ಚಾನ್ಸ್. ಸ್ವಲ್ಪ ಇದರಲ್ಲಿ ಮಿಸ್ ಆಯ್ತು, ಸ್ವಲ್ಪ. ಇರು ಬಬ್ಲು ಹಾಕ್ದ, ಬಬ್ಲುದ್ ಮಿಸ್ಸು. ನಿರೋಷ್ಟು ಮಿಸ್. ಬಬ್ಲು ಇರೋ, ನಿನ್ಗೊಂದು ಆಯ್ತು. ಇರೋ, ಇನ್ನೊಂದಿದೆ ನಂದು. ಹೋಗಿ ಹಿಂದೆಗೆ ಹೋಗಿ, ಹಿಂದೆಗೆ ನೋಡ. ಈಗ ನಿರೋಷ್ ಆಗ್ತಾನ, ಬಬ್ಲು ಆಗ್ತಾನ. ವೆಯ್ಟ್. ವೆರಿ ಗುಡ್ ಅಪ್ಪು, ಸೂಪರ್. ನೋಡು, ಬಿಡೋದು. ಇರೋ, ಬಬ್ಲು ಆಗ್ತಾನೆ. ಬಬ್ಲು ಹಾಕು. ಅಯ್ಯೋ ಮಿಸ್ ಆಯ್ತು ಬಬ್ಲು. ಇಟ್ಸ್ ಓಕೆ, ಕಮ್ ನಿರೋಷ್. ಓಕೆ, ಥ್ಯಾಂಕ್ ಯು ಅಣ್ಣ. ಚೆನ್ನಾಗಿತ್ತಾ? ಹೆಂಗಿತ್ತು? ಎಷ್ಟು ರಿಂಗ್ ಹಾಕ್ದೆ ನೀನು? 3 ರಿಂಗ್ಸ್ ಅಲ್ವಾ? 3. ಓಕೆ. ನೀನಪ್ಪು, ನೀನು ಎಷ್ಟು ರಿಂಗ್ ಹಾಕ್ದೆ? 3 ರಿಂಗ್ಸ್. ಏನು ಬಂತು ನಮಗೆ? ನೀನು ಹಾಕ್ದ? ಯಾವ ಜ್ಯೂಸು? ನೋಡಿ, ನೀರಶು ಅದರಲ್ಲಿ ಗೆದ್ದಿರೋ ಜ್ಯೂಸ್ ಅಂತ ಇದು. ಬೆಟ್ಟದ ಮೇಲೆ ಯಾವ ಥರ ಇದೆ ನೋಡಿ. ಸೊ ಬೆಟ್ಟದ ಮೇಲೆ ಸ್ನ್ಯಾಕ್ಸೇ ತುಂಬಿಕೊಂಡಿದೆ ಸುತ್ತಲೂ. ಇನ್ನು 1 ಅವರ್ ಆಗಿಲ್ಲ. ಸೊ 200 ರೂಪಾಯಿ ಪೇ ಮಾಡಬೇಕೀಗ ನಾವು ಅದಕ್ಕೆ. ಡಬಲ್ ಡೆಕ್ಕರ್ ಬಸ್ ಹತ್ತಬೇಕು ಅಂತ ಸುಮಾರು ದಿನಗಳಿಂದ ಅನ್ಕೊತಾ ಇದ್ವಿ. ಸೊ ಹಂಗೆ ಮಕ್ಕಳಿಗೂ ತೋರಿಸೋಣ. 180 ರೂಪಾಯಿ ಇದೆ ಒಬ್ಬರಿಗೆ. ಲಾಲ್ಬಾಗಿಂದ ಒಂದು 2.5 ಕಿಲೋಮೀಟರ್ ಇದೆ ಅಷ್ಟೇ. ಹೊಸದಾಗಿ ಬಸ್ಸಲ್ಲಿ ಜಾಯ್ನ್ ಆಗ್ತಾ ಇರುವಂಥ ಹಳೆ ವ್ಯಕ್ತಿಗಳು. ಗುರುಳೆ ಈಗ ತಾನೇ ಒಂದು ಬಸ್ ಹೊರಟಿದೆ, ನಾವು ಇನ್ನೂ ಟಿಕೆಟ್ ಬುಕ್ ಮಾಡಿಲ್ಲ. ಗುರುಳೆ ಇದೆ ಅಂಬಾರಿ ಬಸ್, ಚೆನ್ನಾಗಿದೆಯಲ್ವಾ? ಸರ್ ಎಷ್ಟು ಒಬ್ಬರಿಗೆ? 180 ಸರ್. 180 ಸರ್. 180 ರೂಪೀಸ್. 180 ರೂಪೀಸ್. ಮಕ್ಕಳಿಗೆ 5 ವರ್ಷ ಇದ್ದವರಿಗೆ 180 ಫುಲ್ ಟಿಕೆಟ್. ಅವರಿಬ್ಬರಿಗೂ ಹಾಫ್ ಟಿಕೆಟಾ? ಸರ್ ಹಾಫ್ ಟಿಕೆಟ್ ಇಲ್ಲ ಇಲ್ಲಿ. ಹೌದಾ? ಇಲ್ಲ ಸರ್, ಹಾಫ್ ಇಲ್ಲ. 1 2 3 4 ಇದು ರೌಂಡ್ ಸಿಟಿ. ಟಿಕೆಟ್ ವಿಷಯ ತಿಳ್ಕೊಂತ ಇದ್ದೀವಿ. ಟ್ಯಾಗು ಇದರೊಳಗೆ ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಟ್ಯಾಗು ನೋಡಿ. ಈ ಥರ ಒಂದು ಟ್ಯಾಗ್ ಹಾಕ್ಬಿಟ್ಟು ಆ ಬಸ್ಸಲ್ಲಿ ಕಳಿಸ್ತಾರೆ ಅಂಬಾರಿ ಅಂತ. ನಮಗೆ ಆಗಿದೆ 1440 ರೂಪಾಯಿ. ಕ್ಯಾಶು ಇದೆ ಮತ್ತು ಸ್ಕ್ಯಾನರಲ್ಲಿ UPI ಪೇಮೆಂಟ್ಸು ಇದೆ. ಸೊ ಕ್ರೆಡಿಟ್ ಕಾರ್ಡ್ಸ್ ಅಕ್ಸೆಪ್ಟ್ ಮಾಡಲ್ಲ. ಸೊ ನೀವು ಬಂದರೆ ಕ್ಯಾಶ್ ಇಟ್ಕೊಳ್ಳಿ, ಇಲ್ಲಾಂದರೆ ಗೂಗಲ್ ಪೇ, ಫೋನ್ಪೇ ಈ ಥರ UPI ಪೇಮೆಂಟ್ಸ್ ಏನಾದರೂ ಮಾಡ್ಬೋದು. ಈ ವಂಡರ್ಲಾಗೆ ಹೋದರೆ ಇಲ್ಲ ಯಾವುದೋ ರೆಸಾರ್ಟ್ಗೆ ಹೋದರೆ ಬ್ಯಾಂಕ್ಸ್ ಹಾಕ್ತಾರಲ್ವ, ಆ ಥರ ಆಗ್ತಿದೆ. ನಾನು ಬರ್ತೀನಲ್ಲ ವಿಡಿಯೋಲ್ಲಿ. ಖಂಡಿತ ಬರ್ತಾ ಇದ್ದೀರಾ ನೋಡಿ. ಇದು ಬ್ಯಾಂಕ್ಸು. ಹೌದಾ? ಸೂಪರ್. ಅವ್ರ ಹೆಸರು ಅನಿಲ್ ಅಂತ. ಅನಿಲಾ ಸರ್? ಅನಿಲ್ ಸರ್. ಅನಿಲ್ ಕುಮಾರ್ ಅಂತ. ಸೊ ಎಲ್ಲರೂ ಇಲ್ಲಿ
ಇಲ್ಲಿ ಟಿಕೆಟ್ ಕೌಂಟ್ರು ಎಲ್ಲ ಇವರೇ ನೋಡ್ಕೊಳ್ಳೋದು. ಇವ್ರ ನಂಬರ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಏನೇ ಡೀಟೇಲ್ಸ್ ಬೇಕಂದ್ರೆ ಅನಿಲ್ ಅಂತ ನಂಬರ್ ನೋಡಿ. ಅನಿಲ್ ಅವರು ನಮಗೆ ಬ್ಯಾಂಡ್ ಹಾಕ್ತಿದ್ದಾರೆ. ಸೊ ಇದು ಬಸ್ಸು. ಸರ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ್ಬೋದಾ? ಸರ್ 4 ಪ್ಲೇಸ್ ಸರ್. ಮ್ಯೂಸಿಯಮು, ಮತ್ತಂದ್ರೆ ಸರ್ಕ್ಯೂನ್ ರೋಡು, ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ಓಕೆ, ಮತ್ತಂದ್ರೆ ವಿಧಾನಸಭಾ ಲಾಸ್ಟ್ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಎಂಡ್ ಆಗುತ್ತೆ. ಹಾಂ ಸರ್. ಸೊ ಕಬ್ಬನ್ ಪಾರ್ಕ್ ಮೇನ್. ಕಬ್ಬನ್ ಪಾರ್ಕ್ ಸಿಂಹ ನೀವು ನೋಡ್ಬೋದು. UB ಸಿಟಿ ಅಂತ ಕಬ್ಬನ್ ಪಾರ್ಕ್ ಅಂತ ರೋಡ್ ಎಲ್ಲ ಹೋಗುತ್ತೆ ಸರ್. ಓಕೆ ಓಕೆ. ನೀವು ಮತ್ತಂದ್ರೆ ನೀವು ಟೇಕ್ ರೈಡ್ ಅಂತಂದ್ರೆ ನೀವು ಏನಾದ್ರು ಮಾಡ್ತಂದ್ರೆ ಸೊ ನೀವು 4 ಪ್ಲೇಸು ನೋಡ್ಬಿಟ್ಟು ಒಂದು ಪ್ರಶ್ನೆ ಟಿಪ್ಪಿ ಇಳ್ಬಿಟ್ಟು ಬೇರೆ ಬಸ್ನ ಹತ್ಬೋದು. ಓಕೆ, 4 ಪ್ಲೇಸಲ್ಲಿ ಯಾವ್ದಾದ್ರು ಒಂದು ಅಲ್ಲೆಲ್ಲಾದ್ರೂ ಇಳ್ಕೋಬಹುದು. ಅಕ್ಕಪಕ್ಕ ಏನಾದ್ರು ಸ್ನಾಕ್ಸ್ ಫುಡ್ ಏನಾದ್ರು ನಾಷ್ಟ ಮಾಡ್ಕೊಂಡು ಮತ್ತೆ ಬೇರೆ ಬಸ್ ಬರ್ತೀವಿ ಸರ್. 1/2 hour ಬಿಟ್ಟು ಬೇರೆ ಬಸ್ ಬರುತ್ತೆ, ಅದೆಲ್ಲ ಹತ್ಕೊಂಡು ಬರ್ಬೋದು. ಓಕೆ ಓಕೆ ಓಕೆ. ಇಲ್ಲ ಅಂತಂದ್ರೆ ನಿಮಗೆ ಜಸ್ಟ್ ಕುತ್ಕೊಂಡು ಟ್ರೈ ನಿಮಗೆ ಫನ್ ಮಾಡ್ಬೇಕಂದ್ರೆ ಕುತ್ಕೊಂಡು ಟ್ರೈ ನೋಡ್ಬೋದು. ಶೋರ್ ಶೋರ್ ಸರ್. ಥ್ಯಾಂಕ್ ಯು ಅನಿಲ್ ಅವರು. ಥ್ಯಾಂಕ್ ಯು ಅನಿಲ್ ಅವರು. ವಿಧಾನಸೌಧ, UB ಸಿಟಿ ಈ ಥರ ಸುಮಾರು ಪ್ಲೇಸಸ್ ಕಡೆ ಹೋಗುತ್ತೆ. ನೀವು ಅಲ್ಲೆಲ್ಲಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ, ಎಲ್ಲಾದರೂ ನೀವು ಬ್ರೇಕ್ ಕೊಡಬೇಕು ಅಂದರೆ ಅಲ್ಲಿ ನೀವು ಬ್ರೇಕ್ ಕೊಡ್ಬೋದು. ಬೇರೆ ಬಸ್ ಬರುತ್ತೆ ಮತ್ತೆ 1 hour ಬಿಟ್ಟು ಈ ಥರ ಬಸ್ಸಸ್ ಸುಮಾರು ಇದೆಯಂತೆ. ಸೊ ನೀವು ಅಲ್ಲಿ ನಿಂತ್ಕೊಂಡು ಆ ಪ್ಲೇಸ್ನ ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ಆ ಬಸ್ ಬಂದರೆ ಈ ಬ್ಯಾಂಡ್ ಹಾಕಿದಾರಲ್ವ, ಈ ಬ್ಯಾಂಡ್ ತೋರಿಸಿದ್ರೆ ಸಾಕು, ಆ ಬಸ್ಸಲ್ಲಿ ನೀವು ದಿನಪೂರ್ತಿ ಓಡಾಡ್ಬೋದು. ಸೊ ಇದು ವಿಷಯ ನೋಡಿ. ಈಗ ಮಕ್ಕಳೆಲ್ಲ ಹತ್ತುತ್ತಾರೆ. ಫಸ್ಟು ಮಕ್ಕಳು ಹತ್ತುತ್ತಾರೆ ಮತ್ತು ದೊಡ್ಡವರು. ಕೆಳಗಡೆ ಕೂತ್ಕೊಳ್ಳೋರು ಇಲ್ಲಿ ಕೂತ್ಕೋಬೋದು, ಮೇಲೆ ನೋಡೋರು ಸಿಟಿ ವ್ಯೂ ನೋಡೋರು ಮೇಲೆ ಹೋಗ್ಬೋದು. ಸೊ ಈಗ ನಾನು ಹತ್ತುತ್ತಾ ಇದ್ದೀನಿ. ಬಸ್ ಯಾವ ಥರ ಇದೆ ಅಂತ ಒಳಗಡೆ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದಾರೆ. ಅದು ಬಿಟ್ಟರೆ ಇದು ಡ್ರೈವರ್ ಸೀಟು. ವಾವ್, ಒಳಗೆ ಯಾವ ಥರ ಇದೆ ಅಂತ ನೋಡಿ. ಸೊ ಎಕ್ಸಿಟ್ ಸ್ಟಾಪ್ ಅಂತ ಇಲ್ಲಿ ಬರೆದಿದ್ದಾರಲ್ವ, ಇದನ್ನು ಪ್ರೆಸ್ ಮಾಡಿದರೆ ಡ್ರೈವರ್ಗೆ ಸಿಗ್ನಲ್ ಹೋಗುತ್ತೆ. ಸೊ ಡ್ರೈವರು ಸ್ಟಾಪ್ ಮಾಡ್ಬೋದು. ಇಲ್ಲಿ ಕ್ಯಾಮ್ರಾ ಸಮೇತ ಇದೆ, ಕ್ಯಾಮ್ರಾ ಇದೆ, ಅಲರ್ಟ್ ಲೈಟ್ ಇದೆ, LED TV ಇದೆ. ಇದು ಬಿಟ್ಟರೆ ಸೀಟ್ಸ್ ನೋಡಿ ಈ ಥರ ಇದೆ. ಈಗ AC ಸಹ ಇದೆ ನೋಡಿ. ಬಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹತ್ಬೋದು. ಲೈಫಲ್ಲೇ ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ಹೆಂಗಿದೆ ವ್ಯೂ ಅಂತ ನೋಡಿ. ಇದು ಸ್ಟಾರ್ಟಿಂಗ್ ಪಾಯಿಂಟು ನೋಡಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಹಿಂದೆ ನೀವು ನೋಡ್ಬೋದು ಕೆನರಾ ಬ್ಯಾಂಕ್ ಇದೆ. ನೀವು ನೋಡಿದ್ರೆ ಇದು ರವೀಂದ್ರ ಕಲಾಕ್ಷೇತ್ರ. ಸೊ ಇಲ್ಲಿಂದನೇ ಮೊದಲನೇ ಪಾಯಿಂಟು. ಆ್ಯಕ್ಚುಲಿ ಫಸ್ಟ್ ನಾವು ಸ್ಟಾರ್ಟ್ ಆಗೋದು ಈ ಪಾಯಿಂಟಿಂದ. ಎಲ್ಲ ಸೀಟ್ಸ್ ಎಲ್ಲ ಬಿಸಿಲಿಗೆ ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ. ಈಗ ತಾನೇ ಹೊರಟು ಬಸ್ಸು. ಸೊ ನನ್ನ ಹಿಂದೆ ನೀವು ನೋಡ್ಬೋದು ಮೂವ್ ಆಗ್ತಿದೆ. ಟೌನ್ ಹಾಲ್ ಬಿಟ್ಟಿದ್ದೀವಿ. ಇದು ನಮ್ಮ RCB ಟೀಮು ಕಪ್ ಗೆದ್ದಾಗ ಈ ಥರ ರ್ಯಾಲಿ ಮಾಡಿದ್ರಲ್ವಾ, ಸೊ ಆ ಥರ ಫೀಲ್ ಆಗ್ತಿದೆ. ಇದು ನೋಡಿ ಎಷ್ಟು ಮೇಲೆ ಇದೆ ಅಂತ. ಅಪ್ಪು ಹಾಯ್ ಮಾಡಿ ಎಲ್ಲರಿಗೂ. ಟೈಮು ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಒಂಥರ ಮಜಾ ಕೊಡ್ತಿದೆ. ಖಂಡಿತವಾಗೂ ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ಲರೂ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಅಂತ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ. ಇದು ಕಂಠೀರವ ಔಟ್ಡೋರ್ ಸ್ಟೇಡಿಯಮ್ಮು. ಕಬ್ಬನ್ ಪಾರ್ಕ್ ನೋಡ್ತಾ ಇದ್ದೀರಲ್ವಾ, ಇದು ನೋಡಿ. ಇದು ಕಬ್ಬನ್ ಪಾರ್ಕ್ ಎಂಟ್ರೆನ್ಸು. ಈಗ ನಾವು ಹೋಗ್ತಾ ಇದ್ದೀವಿ MG ರೋಡ್ ಕಡೆಗೆ. ವಾವ್, ಇದು ನೋಡಿ ಬೆಂಗಳೂರಿನ UB ಸಿಟಿ. ಗುರುಳೆ, ಈಗ ಇದೇನು ನೋಡ್ತಾ ಇದ್ದೀರಾ ನೀವು, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಮ್ಮು. ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟವಾದಂಥ ಮ್ಯೂಸಿಯಂ ಇದೆ. ನೋಡಿ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಈ ಥರ ಜಾಯ್. ನೋಡಿ ಇಲ್ಲೇ ಪ್ರಾಕ್ಟೀಸ್ ಮಾಡೋದು. ಇದು NCA ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರೆಸ್ಟೇಜ್ ಬಿಲ್ಡಿಂಗ್. ಈಗ ನಾವು ಹೋಗ್ತಾ ಇದ್ದೀವಿ ವಿಧಾನಸೌಧ ರೋಡ್ ನೋಡಿ. ಕರ್ನಾಟಕದ ರಾಜಕೀಯಕ್ಕೆ ಮುಖ್ಯವಾದ ಪ್ಲೇಸ್ ಅಂದರೆ ಅದು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಬಂತು
ಚಿಕ್ಕ ವಯಸ್ಸಲ್ಲಿದ್ದಾಗ ಸಿಕ್ಕಾಬಟ್ಟೆ ಇಷ್ಟ ಆಗ್ತಿತ್ತು ವಿಧಾನಸೌಧ ನೋಡಬೇಕು ಅಂತ. ನೋಡಿ ಈಗ ಇದು ವಿಧಾನಸೌಧ, ಇಷ್ಟು ಮೇಲಿಂದ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನೋಡಿ ಜನರು ಸಕ್ಕದಾಗಿದೆ, ಇವತ್ತು ಸಕ್ಕದಾಗಿದೆ. ನೋಡಿ ನಿರೋಶ್ ಇವನ ಎಂಜಾಯ್ ಮಾಡ್ತಾ ಇದ್ದಾನೆ. ನಿರೋಶ್ ಹೇಗಿದೆ? ನಿರೋಶ್ ಶೋ ಇಯರ್ ಹೇಗಿದೆ? ವಿಧಾನಸೌಧದ ಮುಂದೆ ಎಲ್ಲರೂ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಏ ಬಬ್ಲು ಹೇಗಿದೆ? ಚೆನ್ನಾಗೈತೆ, ಚೆನ್ನಾಗೈತೆ. ಇದೇನು ಕಾಣಿಸ್ತಿದೆ, ಇದು ಮೇಯ್ನು. ಮತ್ತು ಆ ಕಡೆ ಕಾಣಿಸ್ತಿದ್ಯಲ್ವಾ, ಅದು ಮಿನಿ ವಿಧಾನಸೌಧ. ಆ ಕಡೆ ಹುಷಾರು ಹುಷಾರು. ಇಲ್ಲಿ ನಾವು ಕೈ ಎತ್ತಿದ್ರೇನೆ ಹಿಂಗೆ ಸಿಗುತ್ತೆ. ನಮ್ಮ ಮಂಜು ಸರ್ ಅವರು ಯಾವ ಆ್ಯಂಗಲಲ್ಲಿ ತೆಗಿತಾ ಇದ್ದಾರೆ ಫೋಟೋಸ್ ಅಂತ. ಸ್ವೀಟ್ ಕಪಲ್ಸ್. ಬೆಂಗಳೂರು ಸಿಟಿ ಮಾತ್ರ ಇಷ್ಟು ಅದ್ಭುತವಾಗಿ, ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೆದರ್. ಇಲ್ಲಿ ನೋಡಿ ವೈರುಗಳು ಇಲ್ಲಿಲ್ಲೇ ಇದ್ದಾವೆ. ಈಗ ಟರ್ನ್ ಆಗ್ತಾ ಇದ್ದೀವಿ, ಆಲ್ಮೋಸ್ಟ್ ಬಂದ್ಬಿಟ್ವಿ ನಾವು ಟೌನ್ ಹಾಲ್ ಕಡೆಗೆ. ಎಷ್ಟು ಹತ್ತಿರ ಇದೆ ನೋಡಿ ಇದು. ನೋಡಿ ಎಷ್ಟು ಹತ್ತಿರ ಇದೆ ಅಂದರೆ ಜಸ್ಟ್ ನಾವು ಬಂದಿದ್ದೀವಿ ಈಗ ಎಂಡಿಗೆ. ಅಲ್ಲೊಂದು ಬಸ್ ನಿಂತಿದೆ ನೋಡಿ. ಆಲ್ಮೋಸ್ಟ್ 1 2 3 4 5 ಈ ಕಡೆ. ಸೊ 20 ಜನ ಬಂದ್ಬಿಟ್ಟು ಮೇಲೆ ಸವಾರಿ ಮಾಡ್ಬೋದು. ಡಬಲ್ ಡೆಕ್ಕರ್ ಬಸ್ ಜರ್ನಿನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಬಸ್ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲೈಫಲ್ಲೇ ಫಸ್ಟ್ ಟೈಮ್ ಹತ್ತಿದ್ದು ಅಂತ ನಾನು ಮುಂಚೆನೇ ಹೇಳಿದೆ. ಹಿಂದೆ 2 ಬಸ್ ನಿಂತಿದ್ದೆ. ಇದೇ ಥರ 4 ರಿಂದ 5 ಬಸ್ ಇರಬೇಕು. ನೀವು ಬ್ಯಾಂಗ್ಳೂರು ಸಿಟಿನ ಎಂಜಾಯ್ ಮಾಡಬೇಕು ಅಂದರೆ ಒಂದು 45 ಮಿನಿಟ್ಸ್ ಟು 1 ಅವರ್ ಜರ್ನಿ ಇರುತ್ತೆ. ಸೊ ಬಸ್ ಜರ್ನಿ ಹೇಗಿತ್ತು ನಿಮಗೆ? ಸಖತ್ತಾಗಿತ್ತು. ನಿನಗೆ ಚೆನ್ನಾಗಿತ್ತು? ನಿನಗೆ ಅಪ್ಪು? ಸಖತ್ತಾಗಿತ್ತು. ಸಖತ್ತಾಗಿತ್ತು. ನಿನಗೆ? ಹಾಂ, ಸಖತ್ತಾಗಿತ್ತು. ಮಲ್ಕೊಂತ ಇದೆಯಾ? ಹೇಗಿತ್ತು ಪಲ್ಲವಿ ಅವರೇ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಸೂಪರ್, ತುಂಬಾ ಚೆನ್ನಾಗಿತ್ತು, ಮಸ್ತ್ ಆಗಿತ್ತು. ನೀವು ಮಸ್ಟ್ ಟ್ರೈ, ಬ್ಯಾಂಗ್ಳೂರಲ್ಲಿ ಮಸ್ಟ್ ಟ್ರೈ ಅಲ್ವಾ? ಸೂಪರ್ ಗುರು, ಒಳ್ಳೆ ಏನಾದ್ರು ಅನುಭವ ಯಾವ ಥರ ಅನಿಸ್ತು? ಬಸ್ ಮೇಲೆ ಬಸ್ಸು ದುಬೈಯಲ್ಲಿ ಹೋದಾಗಿತ್ತು. ಅದೇ ಫೀಲ್ ಇತ್ತು. ಒಳ್ಳೆ ಒಳ್ಳೆ ಬಿಲ್ಡಿಂಗ್ ನೋಡೋದು ಸಿಕ್ತು. ಎಲ್ಲ ಗ್ರೌಂಡ್ ಫ್ಲೋರ್ಗಳೆಲ್ಲ ನೋಡ್ತಾ ಇದ್ವಿ. ಫಸ್ಟ್ ಫ್ಲೋರ್ ನೋಡ್ದಂಗೆ ಆಗಿದೆ, ಸೂಪರ್ ಆಗಿದೆ. ಎಲ್ಲರಿಗೂ ತುಂಬ ಚೆನ್ನಾಗಿತ್ತಂತೆ. ಸೊ ಅನುಭವ ಅದು. ನೀವೇನಾದರೂ ಬಸ್ ಜರ್ನಿ ಮುಗಿಸ್ಕೊಂಡು ಏನಾದರೂ ಮಧ್ಯಾಹ್ನದ ಸಮಯ ಆದರೆ ನಿಮ್ಗೆ ಇಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲೇ ರವೀಂದ್ರ ಉಪಹಾರ ಮಂದಿರ ಅಂತ ಹೇಳ್ಬಿಟ್ಟು ಇದೆ. ನನ್ನ ಬ್ಯಾಕ್ ಸೈಡ್ ಏನು ಕಾಣಿಸ್ತಿದೆ ಅದೇ. ಸೊ ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು, ಇಲ್ಲಾಂದರೆ ಲಂಚ್ ಮಾಡ್ಬೋದು. ಬೆಂಗಳೂರು ವೆದರ್ ನೋಡಿಕೊಂಡು ಹೋಗಿ. ತುಂಬ ಬಿಸಿಲಿದ್ದಾಗ ಹೋಗಬೇಡಿ, ಸ್ವಲ್ಪ ವೆದರ್ ಚೆನ್ನಾಗಿದ್ದಾಗ ಈ ಬಸ್ ಜರ್ನಿನ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆನಾ ಗುರುಗಳೇ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಮತ್ತು ಈ ವ್ಯೂ ಮತ್ತು ಈ ಎಂಜಾಯ್ಮೆಂಟ್ ಇಷ್ಟ ಆಗಿದರೆ ಡೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಇನ್ನೂ ಹಲವಾರು ವಿಡಿಯೋಗಳನ್ನು ತರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.